ಎಲ್ರಿಗೂ ನಮಸ್ಕಾರ and very good morning to all of you. This is the third session in second unit. So today we will going to study about tricalcium aluminate and tetracalcium aluminophthalate. In the previous two sessions we have discussed and I have explained about tricalcium silicate and dicalcium silicate. Those are the two important bogus compounds, and this is the third bogus compound. So we should know what are the advantages, what is the function of this tricalcium aluminate, and what are the disadvantages of this tricalcium aluminate. So this is the form calcium aluminate hydroxide. So you can see here, so this is a chemical formula which is shown here. Just a minute. So calcium oxide, aluminum oxide, hydroxide. So this is in hydroxide form. So this is a cubic compound. It consists of three compounds. One is calcium oxide, aluminum oxide, and hydroxide. Is probably the only stable compound form which remains stable up to about 225 degrees centigrade. It means 225 ಡಿಗ್ರಿ ತನಕ ಈ ಕಾಂಪೌಂಡು ಒಂದು ಸ್ಟೇಬಲ್ ಕಾಂಪೌಂಡ್ ಆಗಿರ್ತದೆ, ಅದು ಬೇರೆ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ. ಸೊ ಇಟ್ ರಿಮೈನ್ಸ್ ಸೇಮ್. The reaction of pure C3 with water is very fast and this may lead to flaccid. So this is one of the disadvantage. ಇದೇನಾಗ್ತದೆ ಅಂದರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಬಂದಾಗ ನೀರು ಜೊತೆ ಮಿಕ್ಸ್ ಮಾಡ್ತೀವಿ. ನೀರು ಜೊತೆ ಮಿಕ್ಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗ್ತದೆ ಅಂದರೆ ಅದ್ರದ್ದು ಗುಣ ಅದು ನೀರು ಜೊತೆ ಮಿಕ್ಸ್ ಮಾಡಿದ ತಕ್ಷಣ ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ. ಸೆಟ್ ಆಗೋದಕ್ಕೆ ತುಂಬ ಫಾಸ್ಟಾಗಿ ಸೆಟ್ ಆಗ್ತದೆ. ತುಂಬ ಫಾಸ್ಟಾಗಿ ಸೆಟ್ ಆಗಬಾರ್ದು. ಸೊ ಅದಕ್ಕೆ ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಜಿಪ್ಸಮ್ ಅಂತೇಳಿ ಒಂದು ಮಿನರಲ್ ಬರ್ತದೆ. ಸೊ ವಿಲ್ ಗೋಯಿಂಗ್ ಟು ಆ್ಯಡ್ ದಟ್ ಜಿಪ್ಸಮ್ ಇನ್ ಟು ದ ಸಿಮೆಂಟ್ ವೈಲ್ ಗ್ರೈಂಡಿಂಗ್ ಸಿಮೆಂಟ್ ಕ್ಲಿಂಕರ್. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಲ್ಲಿ ಬಂದಾಗ ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಅದು ಜಿಪ್ಸಮನ್ನು ನಾವೇನು ಮಾಡ್ತೀವಿ ಸಿಮೆಂಟ್ ಕ್ಲಿಂಕರ್ ಜೊತೆಗೆ ಆ್ಯಡ್ ಮಾಡ್ತೀವಿ ನಾಟ್ ಅವಾಯ್ಡ್ ಫ್ಲ್ಯಾಶ್ ಸೆಟ್ಟಿಂಗ್ ಆಫ್ ಸಿಮೆಂಟ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟು. ಜಿಪ್ಸಮ್ ಈಸ್ ಆ್ಯಡೆಡ್ ಇನ್ ಟು ದ ಸಿಮೆಂಟ್ ನಾಟ್ ಅವಾಯ್ಡ್ ಫ್ಲ್ಯಾಶ್ ಸೆಟ್ಟಿಂಗ್ ಆಫ್ ಸಿಮೆಂಟ್. ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು. ನಾವು ಜಿಪ್ಸಮ್ ಆ್ಯಡ್ ಮಾಡ್ತೀವಿ ಅಂತ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ದ ಹೈಡ್ರೇಟೆಡ್ ಅಲ್ಯೂಮಿನೇಟ್ಸ್. So do not contribute anything to strength of concrete and durability. So this is very harmful ingredient in cement, but anyhow we can't avoid. Reaction ಆದಾಗ ಇದು ಬಂದ್ಬಿಡ್ತದೆ. ಸೊ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟು ಬರ್ತದೆ, ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನೋಫೆರೇಟ್ ಎರಡೂ ಬರ್ತದೆ. ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದ್ರದ್ದು ಅಡ್ವಾಂಟೇಜು ಡಿಸಡ್ವಾಂಟೇಜು ಎರಡೂ ಇದೆ. ಡಿಸಡ್ವಾಂಟೇಜ್ ಜಾಸ್ತಿ. ಇದ್ರ ಸ್ಟ್ರೆಂತಿಗೆ ಏನೋ ಅಂತ ಸಿಗ್ನಿಫಿಕೆಂಟ್ ರೋಲ್ ಇಲ್ಲ. ಸ್ಟ್ರೆಂತ್ ಏನು ಜಾಸ್ತಿ ಮಾಡಲ್ಲ. ಡ್ಯೂರಬಿಲಿಟಿನೂ ಬರಲ್ಲ. ಯಾಕೆ ಡ್ಯೂರಬಿಲಿಟಿ ಬರಲ್ಲ ಅಂದರೆ ದಿಸ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ರಿಯಾಕ್ಟ್ಸ್ ವಿತ್ ಸಲ್ಫೇಟ್. ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ಸಾಯಿಲ್, ಸಲ್ಫೇಟ್ ಏನಾದರೂ ಮಣ್ಣಲ್ಲಿ ಇತ್ತು ಅಂದರೆ ಆ ಸಿಮೆಂಟನ್ನು ನಾವು ಅಲ್ಲಿ ಬಳಸ್ತಾ ಇದ್ದೀವಿ ಅಂತ ಇದ್ದರೆ ಅದೇನು ಮಾಡ್ತದೆ ಕಾಲಕ್ರಮೇಣ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫೇಟ್. ಯಾವುದು ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಿಮೆಂಟ್, ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫೇಟ್ ಆ್ಯಂಡ್ ಇಟ್ ಡಿಸಂಟಿಗ್ರೇಟ್ಸ್ ದ ಮೆಟೀರಿಯಲ್. ಡಿಸಂಟಿಗ್ರೇಷನ್ ಸ್ಟಾರ್ಟ್ ಆಗ್ತದೆ, ಪುಡಿ ಆಗುತ್ತೆ ಸ್ಟಾರ್ಟ್ ಆಗ್ತದೆ. ಅದು ಇದ್ರ ಡಿಸಡ್ವಾಂಟೇಜು. ಅಂದರೆ ಸಲ್ಫೇಟ್ ಕಂಟೆಂಟ್ ಯಾವ ಸಿಮೆಂಟಲ್ಲಿ ಸಲ್ಫೇಟ್ ಕಂಟೆಂಟು ಯಾವ ಸಾಯಿಲಲ್ಲಿ ಜಾಸ್ತಿ ಇರ್ತದೆ ಅಂಥ ಸಾಯಿಲಲ್ಲಿ ಈ ಥರ ಸಿಮೆಂಟನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಏನು ಮಾಡ್ತೀವಿ, ಅದಕ್ಕೆ ಲೋ ಸಲ್ಫೇಟ್ ಸಿಮೆಂಟ್ ಅಂತ ಹೇಳಿ ಒಂದು ಓದಿದ್ವು, ಅಥವಾ ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟ್ ಅಂತ ಬರ್ತದೆ. ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟ್ ಬೇಕು ಅಂದರೆ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟನ್ನು ಕಡಿಮೆ ಮಾಡಬೇಕು ಅಂತ ಅರ್ಥ ಅಷ್ಟೇ. ಸೊ ದೀಸ್ ವಿಲ್ ಗೋಯಿಂಗ್ ಟು ಸ್ಟಡಿ. ಸೊ ಅದು ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆ್ಯಂಡ್ ಇದರಲ್ಲಿ ನಾನು ಮುಂಚೆ ಒಂದು ಗ್ರಾಫ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ. ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಫಸ್ಟ್ ಕಾಂಪೌಂಡ್, ಅದು ಫಸ್ಟ್ ಕಾಂಪೌಂಡ್ ಬೋಗಸ್ ಕಾಂಪೌಂಡ್. ಇದು ಥರ್ಡ್ ಕಾಂಪೌಂಡ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್. ಇದು ಎರಡು ಅರ್ಲಿ ಸ್ಟ್ರೆಂತಿಗೆ ಮಾತ್ರ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಷ್ಟೇ. ಅದು ಇಂಪಾರ್ಟೆಂಟು. ಯಾವುದು ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಏನಾಗ್ತದೆ ಅಂದರೆ ಲಿಟ್ಲ್ ಬಿಟ್ ಅರ್ಲಿ ಸ್ಟ್ರೆಂತ್, ಸ್ಟಾರ್ಟಿಂಗಲ್ಲಿ ಸ್ಟ್ರೆಂತ್ ಬರೋದಕ್ಕೆ ಇದು ಕಾರಣ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಏನು ಅಡ್ವಾಂಟೇಜಸ್ ಇದರಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನೋಫೆರೇಟ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅನ್ಡಿಸೈರಬಲ್ ingredient which is formed, the product which is formed in hydration of cement. ಹೈಡ್ರೇಷನ್ ಆಗುವಾಗ ಇದು ಬೇಡವಾದ ಪ್ರಾಡಕ್ಟು, ಬಟ್ ಅನ್ಅವಾಯ್ಡಬಲ್. ಇದಾಗುತ್ತೆ, ಇದು ರಿಯಾಕ್ಷನ್ ಆದಾಗ ಆಟೋಮೆಟಿಕ್ ಬರ್ತದೆ. ಬಟ್ ಏನು ಯು ಹ್ಯಾವ್ ಟು ಸಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್
ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್. ಇಲ್ಲಿ ಅಷ್ಟೇ ನೀವು ನೋಡುವಾಗ ಇದರಲ್ಲೂ ಅಷ್ಟೇ ಅಲ್ಯೂಮಿನಿಯಂ ಇದೆ ಮತ್ತು ಫೆರೈಟ್ ಇದೆ. ಫೆರೈಟ್ ಅಂದರೆ ಐರನ್ ಕಂಟೆಂಟ್ ಇರುತ್ತೆ, ಅಲ್ಯೂಮಿನೇಟ್. ಸೊ ಹಿಯರ್ a nitration of this tricalcium aluminoferite, these of this form calcium oxide, ferric oxide and hydroxide. This hydrated product also doesn't contribute anything to strength. ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟು ಮತ್ತು ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್ ಎರಡು ಸ್ಟ್ರೆಂತಿಗೆ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಅನ್ಡಿಸೈರಬಲ್ ಪ್ರಾಡಕ್ಟ್ಸ್ ವಿಚ್ ಈಸ್ ಫಾರ್ಮ್ಡ್. ಬಟ್ while comparing with tricalcium aluminate, it gives comparatively higher resistance. ನೀವು ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟಿಗೆ ಕಂಪೇರ್ ಮಾಡಬೇಕಾದ್ರೆ ಇದು ಲಿಟ್ಲ್ ಬಿಟ್ ಇಟ್ ರೆಸಿಸ್ಟ್ ಸಲ್ಫೇಟ್ ಅಟ್ಯಾಕ್. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸಲ್ಫೇಟ್ ಕಂಟೆಂಟನ್ನು ಜೊತೆ ರಿಯಾಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಕಂಪೇರ್ಡ್ ಟು ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟ್, ದಿಸ್ ಲಿಟ್ಲ್ ಬಿಟ್ ಡಿಸೈರಬಲ್ ಕಾಂಪೌಂಡ್. ನೆಕ್ಸ್ಟ್ ದಿಸ್ ಪಾಯಿಂಟ್, from the standpoint of hydration, it is convenient to discuss C3A and C4F together because the products formed in the presence of gypsum are similar. ಮಾಮೂಲಾಗಿ ಜಿಪ್ಸಮ್ ಜೊತೆ ಎರಡೂ ರಿಯಾಕ್ಟ್ ಆಗ್ತದೆ. ಸೊ ಫ್ಲಾಶ್ ಸೆಟ್ಟಿಂಗ್ ಆಫ್ ಸಿಮೆಂಟ್ ಬಂದಾಗ ಎರಡನ್ನೂ ಒಂದೇ ರೀತಿ ಕಾಂಪೌಂಡ್ ಅಂತೇಳಿ ನಾವು ಟ್ರೀಟ್ ಮಾಡ್ಬೋದು. ಯಾಕೆಂದರೆ ಅದು ಏನು ಪ್ರಾಪರ್ಟೀಸ್ ಏನಿರ್ತದೆ ಇಟ್ ವಿಲ್ ಬಿ ಸಿಮಿಲರ್. ಸೊ ಇಫ್ ಯು ಸಿ ದ ಅಡ್ವಾಂಟೇಜಸ್ ಆಫ್ ದಿಸ್ ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್, it allows lower clinkering temperature during manufacturing of cement. ಸೊ ನಾನು ಹೇಳ್ಬೇಕಾದ್ರೆ ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಇಟ್ ಇಸ್ ಎ ಸ್ಟೇಬಲ್ ಕಾಂಪೌಂಡ್ at 225 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿದೆ. ಸೊ ಇದು ಏನು ಮಾಡ್ತೇವೆ ಅಂದರೆ ಲೋಯರ್ ಟೆಂಪ್ರೇಚರ್ಲು ಕ್ಲಿಂಕರಿಂಗ್ ಅಂದರೆ ಸಿಮೆಂಟ್ ಕ್ಲಿಂಕರ್ಸ್ ಅಂತ ಹೇಳಿದ್ನಲ್ಲ ಅದು ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇವೆ ಒಂದು. ಆ್ಯಂಡ್ ಸೆಕೆಂಡ್, ವೆನ್ ಇಟ್ ಆ್ಯಕ್ಸ್ ಎಸ್ ಎ ಫಿಲ್ಲರ್ ಮೆಟೀರಿಯಲ್. ಸೊ ನಾವು ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಿಲ್ಲರ್ ಮೆಟೀರಿಯಲ್. ದಿಸ್ ಇಸ್ ಎಕ್ಸ್ಟ್ರಾ ಮೆಟೀರಿಯಲ್. ಜಸ್ಟ್ ಅದನ್ನು ಏನು ಮಾಡ್ತೀವಿ ಅಂದರೆ ಒಂದು ಕಾಂಪೌಂಡ್ ಪೂರ್ತಿ ಆಗಬೇಕಂದ್ರೆ ಸೊ ವಿಲ್ ಗೋಯಿಂಗ್ ಟು ಯೂಸ್ ಸಮ್ ಆಫ್ ದ ಮೆಟೀರಿಯಲ್ಸ್. ಸೊ ಆ ಫಿಲ್ಲರ್ ಮೆಟೀರಿಯಲ್ ಆಗಿ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರೆಸ್ಪಾನ್ಸಿಬಲ್ ಫಾರ್ ಗ್ರೇ ಕಲರ್ ಇನ್ OPC. ನಾರ್ಮಲಿ ಸಿಮೆಂಟ್ ವಿಲ್ ಬಿ ಇನ್ ಗ್ರೇ ಕಲರ್. ಸೊ ದೀಸ್ ಆರ್ ಡಿಫಾಲ್ಟ್ ಕಲರ್. ಸೊ ಗ್ರೇ ಕಲರ್ ಬರಬೇಕಂದ್ರೆ ನಿಮಗೆ ಐರನ್ ಕಂಟೆಂಟ್ ಇರಬೇಕಾಗ್ತದೆ. ಸೊ ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್. ಸೊ ದೀಸ್ ಆರ್ ಮೇನ್ ರೀಸನ್ ವೈ ಸಿಮೆಂಟ್ ಈಸ್ ಇನ್ ಗ್ರೇ ಕಲರ್. ನಾರ್ಮಲಾಗಿ ಎಲ್ಲ ಸಿಮೆಂಟ್ ಅಂದರೆ ನಾರ್ಮಲ್ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಗ್ರೇ ಕಲರ್ ಬರ್ತದೆ. ರೀಸನ್ ಏನಂದರೆ ದ ಪ್ರೆಸೆನ್ಸ್ ಆಫ್ ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್. ಹ್ಯಾವ್ ಟು ಮೆಮರೈಸ್ ದಿಸ್. ಸೊ ವೈ? ಬಿಕಾಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ದೇ ಮೇ ಆಸ್ಕ್. ಸೊ ದೀಸ್ ಅಬೌಟ್ ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನೋಫೆರೈಟ್. ಸೊ ನಾರ್ಮಲಿ ವಿ study about water cement ratio and we always concentrate on water cement ratio. So water cement ratio is very important aspect. If you compare with strength, mainly depends on water cement ratio. If the water cement ratio decreases, that means if the water cement ratio is very less, the strength of concrete will be very high. So this is vice versa. Instead of studying water cement ratio relationship with strength, we can study about gel space ratio. This is a new concept which has been built. So this is more convenient to study comparative statement or comparative study between gel space ratio and strength. So here we can see the definition for gel space ratio. Gel space ratio is defined like this: volume of the hydrated cement paste to the sum of the volumes of hydrated cement and of the capillary pores. ಇಲ್ಲಿ ಯಾಕೆ ನಾವು ಜೆಲ್ ಸ್ಪೇಸ್ ರೇಷಿಯೋ ಬಗ್ಗೆ ಓದಬೇಕಂದ್ರೆ ವಾಟರ್ ಸಿಮೆಂಟ್ ರೇಷಿಯೋ ಮತ್ತು ಜೆಲ್ ಸ್ಪೇಸ್ ರೇಷಿಯೋ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್. ಆ್ಯಂಡ್ ಒನ್ಸ್ ಅಗೇನ್ ಜೆಲ್ ಸ್ಪೇಸ್ ರೇಷಿಯೋ ಮತ್ತು ಸ್ಟ್ರೆಂತ್ ದೋಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನಾವು ಮೊದಲೆಲ್ಲ ಏನು ಮಾಡ್ತೀವಿ, ವಾಟರ್ ಸಿಮೆಂಟ್ ರೇಷಿಯೋ ಮೇಲೆ ಸ್ಟಡಿ ಮಾಡ್ತಾಯಿದ್ವಿ. ಸ್ಟ್ರೆಂತ್ ಯಾವ ಥರ ಇರ್ತದೆ ಸಿಮೆಂಟ್ ಅಥವಾ ಕಾಂಕ್ರೀಟ್ದು ಸ್ಟಡಿ ಮಾಡಬೇಕಾದ್ರೆ ವಾಟರ್ ಸಿಮೆಂಟ್ ರೇಷಿಯೋ ಮೇಲೆ ಸ್ಟಡಿ ಮಾಡ್ತಾಯಿದ್ವು. ನಮಗೆ ರಿಸಲ್ಟ್ ಗೊತ್ತಾಗಿರೋದು ಏನಂತಂದರೆ ವಾಟರ್ ಸಿಮೆಂಟ್ ರೇಷಿಯೋ ಕಡಿಮೆ ಇಟ್ಕೊಂಡು ಸ್ಟ್ರೆಂತನ್ನ ಜಾಸ್ತಿ ಮಾಡ್ಬೋದು ಅಂತ. ಇಲ್ಲಿ ಏನಾಗ್ತದೆ ಅಂದರೆ ವಾಟರ್ ಸಿಮೆಂಟ್ ರೇಷಿಯೋ ನೀವು ಕಡಿಮೆ ಯೂಸ್ ಮಾಡ್ತಾಯಿದ್ರಿ. ನಾರ್ಮಲಾಗಿ ಹೈ ಗ್ರೇಡ್ ಕಾಂಕ್ರೀಟ್ ಅಂತ ಹೇಳ್ತೀವಿ. ಇಫ್ ಯು ವಾಂಟ್ ಟು ಪ್ರಿಪೇರ್ ಹೈ ಗ್ರೇಡ್ ಕಾಂಕ್ರೀಟ್,
ದೆನ್ ವಿ ವಿಲ್ ಗೋಯಿಂಗ್ ಟು ಯೂಸ್ ಲೆಸರ್ ವಾಟರ್ ಸಿಮೆಂಟ್ ರೇಷಿಯೋ. ನೀವು ಎಷ್ಟು ವಾಟರ್ ಸಿಮೆಂಟ್ ರೇಷಿಯೋನ ಕಡಿಮೆ ಮಾಡ್ತೀವಿ ಅದಕ್ಕೆ ಆಪ್ಟಿಮಮ್ ಕಂಟೆಂಟ್ ಅಂತ ಹೇಳ್ತೀವಿ. ತುಂಬ ಕಡಿಮೆನೂ ಮಾಡೋಕ್ಕಾಗಲ್ಲ, ವರ್ಕಬಿಲಿಟಿ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ಏನು ಮಾಡಬೇಕು, ವಾಟರ್ ಸಿಮೆಂಟ್ ರೇಷಿಯೋ ಆಪ್ಟಿಮಮ್ ಇರಬೇಕು. ತುಂಬ ಜಾಸ್ತಿ ಆದರೆ ಸ್ಟ್ರೆಂತ್ ಕಡಿಮೆ ಆಗ್ತದೆ, ತುಂಬ ಕಡಿಮೆ ಆದರೆ ವರ್ಕಬಿಲಿಟಿ ಪ್ರಾಬ್ಲಮ್ ಆಗ್ತದೆ. ಸೊ ವಿ ಹ್ಯಾವ್ ಟು ಡಿಸೈಡ್ ವಿಚ್ ವಾಟರ್ ಸಿಮೆಂಟ್ ರೇಷಿಯೋ ವಿ ಹ್ಯಾವ್ ಟು ಹ್ಯಾವ್. ಸೊ ದಟ್ ಡಿಪೆಂಡ್ಸ್ ಆನ್ ದ ಡಿಸೈನ್. ಸೊ ಈಗ ವಾಟರ್ ಸಿಮೆಂಟ್ ರೇಷಿಯೋ ಬದಲು ನಾವೇನು ಮಾಡ್ತೀವಿ, ಈಗ ಜೆಲ್ ಸ್ಪೇಸ್ ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಜೆಲ್ ವಿಚ್ ಈಸ್ ಫಾರ್ಮ್ಡ್ ಬೈ ಸಿಮೆಂಟ್ ಇಂಟು ಸ್ಪೇಸ್ ಆಕ್ಯುಪೈಡ್ ವಿಚ್ ಈಸ್ ಅವೈಲಬಲ್. ಆ ಸ್ಪೇಸ್ ಏನು ಅವೈಲಬಲ್ ಇರ್ತದೆ ಆ ಸ್ಪೇಸಲ್ಲಿ ಎಷ್ಟು ಜೆಲ್ಲು ಹೋಗಿ ಫಿಲ್ ಆಯಿತು ಅಂತ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತಾಯಿದ್ದೀವಿ. ಸೊ ದಿಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಯಾಕೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದರೆ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆಗ್ತಾ ಹೋಗ್ದಂಗೆ ನಿಮಗೆ ಸ್ಪೇಸ್ ಅವೈಲಬಲ್ ಕಡಿಮೆ ಆಗ್ತದೆ. ಸ್ಪೇಸ್ ಅವೈಲಬಲ್ ಕಡಿಮೆ ಆದರೆ ವಾಯ್ಡ್ಸ್ ಫಾರ್ಮ್ ಆಗ್ತದೆ. ವಾಯ್ಡ್ಸ್ ಜಾಸ್ತಿ ಇದ್ದಷ್ಟು ಸ್ಟ್ರೆಂತ್ ಕಡಿಮೆ ಆಗ್ತದೆ. ಸೊ ಇನ್ನೊಂದು ಸರಿ ಹೇಳ್ತೀನಿ ನಾನು, ವಾಟರ್ ಸಿಮೆಂಟ್ ರೇಷಿಯೋ ನಾವೇನು ಮಾಡಿದ್ದೀವಿ, ವಾಟರ್ ಕಂಟೆಂಟನ್ನು ಜಾಸ್ತಿ ಆ್ಯಡ್ ಮಾಡ್ತಾ ಹೋದರೆ ಅದರೊಳಗಡೆ ಪೋರ್ಸ್ ಜಾಸ್ತಿ ಬರ್ತಾ ಹೋಗ್ತದೆ, ಅಥವಾ ಸ್ಪೇಸ್ ಅಂತ ಹೇಳ್ಬೋದು, ಅಥವಾ ಪೋರ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಪೋರ್ಸ್ ಜಾಸ್ತಿ ಆಗ್ತಾ ಹೋದರೆ ಸ್ಟ್ರೆಂತು ಕಡಿಮೆ ಆಗ್ತದೆ. ನಮಗೆ ಇಲ್ಲಿ ಏನಾಗಬೇಕು ಅಂದರೆ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂದರೆ ಪೋರ್ಸು ಕಡಿಮೆ ಆಗಬೇಕು. ಪೋರ್ಸ್ ಕಡಿಮೆ ಆಗಬೇಕು ಅಂದರೆ ವಾಟರ್ ಸಿಮೆಂಟ್ ರೇಷಿಯೋನ ಕಡಿಮೆ ಮಾಡಬೇಕು. ಅದಕ್ಕೆ ಹೇಳಿದ್ದು ನಾನು, ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆದರೆ ಸ್ಟ್ರೆಂತು ಕಡಿಮೆ ಆಗ್ತದೆ. ಸೊ ಇನ್ನೊಂದು ರೀತಿ, ಈಗ ನಾನು ಜೆಲ್ ಸ್ಪೇಸ್ ರೇಷಿಯೋ ಕಂಪೇರ್ ಮಾಡಬೇಕಾದ್ರೆ, ವೆನ್ ಜೆಲ್ ಸ್ಪೇಸ್ ರೇಷಿಯೋ ಇನ್ಕ್ರೀಸಸ್ the strength also increases. These are directly proportional. You can analyze by this graph. So relationship between compressive strength of mortar and gel space ratio. ಈ ಗ್ರಾಫಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಏನು, ಎಕ್ಸ್ ಆಕ್ಸಿಸಲ್ಲಿ ಜೆಲ್ ಸ್ಪೇಸ್ ರೇಷಿಯೋ, ವೈ ಆಕ್ಸಿಸಲ್ಲಿ ಸ್ಟ್ರೆಂತ್ ಆಫ್ 50 mm³ ಇನ್ ಮೆಗಾ ಪ್ಯಾಸ್ಕಲ್ ಅಥವಾ ನ್ಯೂಟನ್ ಪರ್ mm². ಈ 50 mm³ ಯಾಕೆ ಬಂತಂದರೆ, ನಾವು ಸ್ಟ್ರೆಂತ್ ಆಫ್ ಕಾಂಕ್ರೀಟನ್ನು ಅನಲೈಸ್ ಮಾಡಬೇಕಾದ್ರೆ ಕ್ಯೂಬ್ ಸೈಜು ಇಲ್ಲಿ 50 mm ಅಂದರೆ 5 cm ಅಂತ ತಗೊಂಡಿದ್ದಾರೆ. ಸ್ಟ್ರೆಂತ್ ಆಫ್ 50 mm. ಓಕೆ ಫೈನ್. ಸೊ ಈ ಜೆಲ್ ಸ್ಪೇಸ್ ರೇಷಿಯೋ 50 mm³ ಇರೋದಿಲ್ಲ, 15 cm³ ಇರ್ತದೆ. ಇದು ಮೋಸ್ಟ್ಲಿ ತಪ್ಪಿರ್ಬೋದು. ಸ್ಟ್ರೆಂತ್ ಆಫ್ 15 cm³, 15 cm ಇಂಟು 15 cm ಕಾಂಕ್ರೀಟಿಗೆ ನಾವು ಮೆಜರ್ ಮಾಡಬೇಕಾದ್ರೆ ಅದನ್ನು ತಗೊಳ್ತೀವಿ. ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋದಂಗೆ, ಸೊ ಯು ಸಿ for 0.6, so we have a strength of about 35 Newton per mm². For 0.8 it's of about 120 Newton per mm². ಅರ್ಥ ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಟ್ರೆಂತ್ ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಇಷ್ಟು ಅರ್ಥ ಮಾಡ್ಕೊಂಡು ಸಾಕು. ಆ್ಯಂಡ್ ಹಿಯರ್ ಯು ಕ್ಯಾನ್ ಅನಲೈಸ್ ಫಾರ್ ಮಿಕ್ಸ್ ಎ, ಮಿಕ್ಸ್ ಬಿ ಆ್ಯಂಡ್ ಮಿಕ್ಸ್ ಸಿ. ಬೇರೆ ಬೇರೆ ಗ್ರಾಫನ್ನ ಹಾಕಿದ್ರು ಅವರು, ಬೇರೆ ಬೇರೆ ಜೆಲ್ ಸ್ಪೇಸ್ ರೇಷಿಯೋ ಮತ್ತು ಸ್ಟ್ರೆಂತ್ಗೆ ಕಂಪೇರ್ ಮಾಡಿ ಒಂದು ಗ್ರಾಫ್ ಕಂಪ್ಯಾರಿಟಿವ್ ಇದನ್ನಂತ ಏನಂದರೆ, ಇಲ್ಲಿ ನೋಡ್ಬೋದು ನಾವು ಸ್ಟಾರ್ ಮಾರ್ಕ್ ಕಾಣ್ತಾ ಇದೆ ನಿಮಗೆ, ಟ್ರಯಾಂಗಲ್ ಮತ್ತು ಸರ್ಕಲ್. ಇದು ನಾವೇನು ಮಾಡ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟಾಗಿ, ಅಂದರೆ ಇದು ಎಕ್ಸಾಕ್ಟ್ ಎಲ್ಲೆಲ್ಲಿದೆ ಅಲ್ಲಿಗೆ ಕೂಡ್ಸೋಕ್ಕಾಗಲ್ಲ. ಈ ಲೈನ್ ನಾವು ಡ್ರಾ ಮಾಡಬೇಕಾದ್ರೆ ಒಂದು ಕೋರಿಲೇಷನ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಕೋರಿಲೇಷನ್ ಕೋಎಫಿಷಿಯೆಂಟ್ ಬಿಲ್ಡ್ ಮಾಡಿ ಈ ಥರ ನಾವು ಎರಡು ಮಧ್ಯೆ ನಾವೇನು ಮಾಡಬೇಕು, ಇಲ್ಲೆಲ್ಲ ಪಾಸ್ ಮಾಡಬೇಕು. ಸೊ ಆ ಥರ ಗ್ರಾಫ್ ಇರೋದ್ರಿಂದ ಅದು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋದಂಗೆ ಸ್ಟ್ರೆಂತು ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಇನ್ನೊಂದು, ಇದಕ್ಕೆ ಮತ್ತು ವಾಟರ್ ಸಿಮೆಂಟ್ ರೇಷಿಯೋ ಕಂಪೇರ್ ಮಾಡಿದಾಗ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆಗ್ತಿದ್ದಂಗೆ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಸೊ ರೈಟ್, ದೀಸ್ ಅಬೌಟ್ ಜೆಲ್ ಸ್ಪೇಸ್ ರೇಷಿಯೋ. So we'll see some of the important points about gel space ratio. A higher gel space ratio reduces the porosity. ಸೊ ಅದೇ ಹೇಳಿದ್ದು ನಾನು, ಇಲ್ಲಿ ಏನಾಗ್ತಾಯಿದೆ, ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತಾಯಿದೆ ಅಂದರೆ ಜೆಲ್ಲು ಸ್ಪೇಸ್ ಎಷ್ಟಿರ್ತದೆ ಅಲ್ಲಿ ಅಷ್ಟಕ್ಕೂ ಸಿಮೆಂಟ್ ಪೇಸ್ಟ್ ಆಕ್ಯುಪೈ ಆಗ್ತದೆ. ಅಂದರೆ ದರ್ ಈಸ್ ನೋ ವಾಯ್ಡ್ಸ್, ಪೊರಾಸಿಟಿ ಇಲ್ಲ ಅಂತ ಅರ್ಥ. ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಜಾಗ ಇದೆ, ಏನೋ ಒಂದಷ್ಟು ಜಾಗ ಇದೆ, ಆ ಜಾಗದಲ್ಲಿ ಸಿಮೆಂಟು ಪೇಸ್ಟ್ ಬಂದು ಆಕ್ಯುಪೈ ಆಯಿತು. ಆಕ್ಯುಪೈ ಆದಾಗ ಜಾಗನೇ ಇಲ್ಲ, ಅಲ್ಲಿ ವಾಯ್ಡ್ಸ್ ಇಲ್ಲ ಅಂದಾಗ ಪೊರಾಸಿಟಿ ಬರೋಲ್ಲ, ಪೊರಾಸಿಟಿ ಇಸ್ 0. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋದಂಗೆ ಪೊರಾಸಿಟಿ ಕಡಿಮೆ ಆಗ್ತಾ ಹೋಗ್ತದೆ.
ಪೊರಾಸಿಟಿ ಕಡಿಮೆ ಆಗ್ತಾ ಇದ್ದಂಗೆ ನಮಗೇನಾಯಿತು, ಸ್ಟ್ರೆಂತು ಇನ್ಕ್ರೀಸ್ ಆಯಿತು. ಅದಕ್ಕೆ ಅಲ್ಲಿ ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆದಂಗೆ ಸ್ಟ್ರೆಂತ್ ಜಾಸ್ತಿ ಆಗಿದೆ ನಿಮಗೆ. ಅದೇ ವಾಟರ್ ಸಿಮೆಂಟ್ ರೇಷಿಯೋ ಬರ್ತೀನಿ. ಈಗ ವಾಟರ್ ಸಿಮೆಂಟ್ ರೇಷಿಯೋ ಕಡಿಮೆ ಆದಂಗೆ ಇಲ್ಲಿ ನೋಡಿ, ವಾಟರ್ ಸಿಮೆಂಟ್ ರೇಷಿಯೋ ಆ್ಯಸ್ ಹೈಯರ್ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆಗ್ತಾ ಹೋಯಿತು, ಜೆಲ್ ಸ್ಪೇಸ್ ರೇಷಿಯೋನ ಕಡಿಮೆ ಮಾಡುತ್ತೆ. ಯಾಕೆ ಕಡಿಮೆ ಆಯಿತು ಅಂದರೆ ಪೊರಾಸಿಟಿ ಇನ್ಕ್ರೀಸ್ ಆಗ್ತದೆ. ಆವಾಗ ಪೊರಾಸಿಟಿ ಇನ್ಕ್ರೀಸ್ ಆಯಿತು ಅಂದರೆ ಆಟೋಮೆಟಿಕ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಅದಕ್ಕೆ ಒಂದಕ್ಕೊಂದು ರಿಲೇಷನ್ಶಿಪ್ ಹೇಳಿ ನಾನು. ರಿಲೇಷನ್ಶಿಪ್ ಬಿಟ್ವೀನ್ ಜೆಲ್ ಸ್ಪೇಸ್ ರೇಷಿಯೋ, ವಾಟರ್ ಸಿಮೆಂಟ್ ರೇಷಿಯೋ ಆ್ಯಂಡ್ ದೆನ್ ಸ್ಟ್ರೆಂತ್, ಇದು ಮೂರನ್ನು ನೀವು ಕಂಪೇರ್ ಮಾಡೋಕ್ಕೆ ಬರಬೇಕು. With an increase in age, the degree of hydration generally increasing the gel space ratio, so the strength increases. So ಏಜ್ ಜಾಸ್ತಿ ಆದಂಗೆ 1 ವರ್ಷ 2 ವರ್ಷ 3 ವರ್ಷ ಈ ಥರ ಜಾಸ್ತಿ ಆಗ್ತಾ ಇದ್ದಂಗೆ ಹೈಡ್ರೇಷನ್ ಪ್ರಾಸೆಸ್ಸು ಕಂಟಿನ್ಯೂಸ್, ಡಿಗ್ರಿ ಆಫ್ ಹೈಡ್ರೇಷನ್ ಈಸ್ ಜನರಲಿ ಇನ್ಕ್ರೀಸಸ್. ಸೊ ಅದು ಇನ್ಕ್ರೀಸ್ ಆಗ್ತಾ ಇದೆ, ಜೆಲ್ ಸ್ಪೇಸ್ ರೇಷಿಯೋ ಆಲ್ಸೋ ಇನ್ಕ್ರೀಸಸ್. ಅದು ಇನ್ಕ್ರೀಸ್ ಆದರೆ ಸ್ಟ್ರೆಂತ್ ಇನ್ಕ್ರೀಸಸ್. ಸೊ ಇದು ಒಂದು ಕಾಮನ್, ಇದು ಅಂದರೆ ಸಿಂಪಲ್. ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ಅದು ಕ್ಯೂರಿಂಗ್ ಪ್ರಾಸೆಸ್ ಇತ್ತಂದರೆ, ಹೈಡ್ರೇಷನ್ ನಡೀತಾ ಇದೆ ಅಂದರೆ ಸ್ಟ್ರೆಂತ್ ಆಟೋಮೆಟಿಕ್ಕಾಗಿ ರೈಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟು ಪವರ್ಸ್ ಅಂದರೆ ಸೈಂಟಿಸ್ಟ್ ನೇಮ್ ಅದು. ಪವರ್ಸ್ ಎಕ್ಸ್ಪೆರಿಮೆಂಟ್ ಶೋಡ್ ದ್ಯಾಟ್ ದಿ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಬೇಸ್ ಎ ಸ್ಪೆಸಿಫಿಕ್ ರಿಲೇಷನ್ಶಿಪ್ ವಿತ್ ಜೆಲ್ ಸ್ಪೇಸ್ ರೇಷಿಯೋ. ಇವನೇನು ಮಾಡಿದ, ಪವರ್ಸ್ ಅನ್ನೋನು ಸ್ಟ್ರೆಂತಿಗೆ ಮತ್ತು ಜೆಲ್ ಸ್ಪೇಸ್ ರೇಷಿಯೋಗೆ ಒಂದು ಈಕ್ವೇಷನ್ ಬಿಲ್ಡ್ ಮಾಡಿದ. ಆ ಈಕ್ವೇಷನ್ ಏನಂದರೆ 240x³ ಅಂತೇಳಿ, where x is the gel space ratio and 240 represents the intrinsic strength of gel. ಆ ಜೆಲ್ದು ಏನಿದೆಯಲ್ಲ ಅದರದ್ದು ಸ್ಟ್ರೆಂತ್, ಅದು ಇಂಟ್ರಿನ್ಸಿಕ್ ಸ್ಟ್ರೆಂತ್. 240 is the intrinsic strength of gel in megapascal and Newton per mm² for the type of cement and specimen used. x is the gel space ratio. ಇದನ್ನು ನಾನು ಫೈಂಡ್ ಔಟ್ ಮಾಡಿದ್ರೆ, ಸೊ ದಿಸ್ ಕಾನ್ಸ್ಟೆಂಟ್ 240 ಅನ್ನೋದು ಕಾನ್ಸ್ಟೆಂಟು, ಎಕ್ಸ್ ಜೆಲ್ ಸ್ಪೇಸ್ ರೇಷಿಯೋ ಎಷ್ಟು ಅಂತ ಗೊತ್ತಾದರೆ ಟೋಟಲ್ ಒಂದು ಕಾಂಕ್ರೀಟು ಎಷ್ಟು ಸ್ಟ್ರೆಂತ್ ಅಂತೇಳಿ ಗೊತ್ತಾಗ್ತದೆ. ಸೊ ಬೈ ಡೂಯಿಂಗ್ ದೀಸ್ ಎಕ್ಸ್ ವ್ಯಾಲ್ಯೂ, ಸೊ ಯು ಕ್ಯಾನ್ ಫೈಂಡ್ ಔಟ್ ದ ರಿಯಲ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್. ಇದು ಪವರ್ ಅನ್ನೋನು ಏನು ಮಾಡೋದು ಕಂಡುಹಿಡಿದಿದ್ದು ಈಕ್ವೇಷನ್. ಇದ್ರ ಮೇಲೆ ನಾನು ಅದನ್ನು ಅನಲೈಸ್ ಮಾಡ್ಬೋದು. ಸೊ ದೀಸ್ ಅಬೌಟ್ ಜೆಲ್ ಸ್ಪೇಸ್ ರೇಷಿಯೋ. ಸೊ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಅಬೌಟ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಆ್ಯಂಡ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೋಫೆರೈಟ್ and gel space ratio, importance of gel space ratio, relationship between gel space ratio, water cement ratio and strength. ಈ ಗ್ರಾಫ್ ಒಂದು ಸ್ವಲ್ಪ ಅನಲೈಸ್ ಮಾಡೋಕ್ಕೆ ಬರಬೇಕು. ಏನಿಲ್ಲ, ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಆಯಿತು. ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆದರೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಮಾಡಿದ್ರೆ ಜೆಲ್ ಸ್ಪೇಸ್ ರೇಷಿಯೋ ಕಡಿಮೆ ಆಗ್ತದೆ. ಜೆಲ್ ಸ್ಪೇಸ್ ರೇಷಿಯೋ ಕಡಿಮೆ ಆದರೆ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಸೊ ಈ ಥರ ಅರ್ಥ ಮಾಡ್ಕೋಬೇಕು. ಆಮೇಲೆ ಇದೆಲ್ಲ ಸ್ವಲ್ಪ ಹೇಳಿದ್ವಿ ಏನು ಅಂತೇಳಿ, ಏಜ್ ಜಾಸ್ತಿ ಆಗ್ತಾ ಹೋಗೋದಿಗೆ ಹೈಡ್ರೇಷನ್ ಬರೋದು ಜಾಸ್ತಿ ಆಗುತ್ತೆ. ಹೈಡ್ರೇಷನ್ ಜಾಸ್ತಿ ಆಗ್ತದೆ, ಜೆಲ್ ಸ್ಪೇಸ್ ರೇಷಿಯೋ ಜಾಸ್ತಿ ಆಗ್ತದೆ. ಜಾಸ್ತಿ ಆದರೆ ಸ್ಟ್ರೆಂತ್ ಆಟೋಮೆಟಿಕ್ಕಾಗಿ ರೈಸ್ ಆಗ್ತದೆ. ಪವರ್ಸ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಒಂದು ಈಕ್ವೇಷನ್ ಬಂತು. ಸೊ ಆ ಈಕ್ವೇಷನಲ್ಲಿ ಏನು ಹೇಳ್ತದೆ ಅಂತೇಳಿ ಸ್ವಲ್ಪ ನೆನಪಿಟ್ಕೊಂಡು, ಸೊ ಇಟ್ ಮೇ ಹೆಲ್ಪ್ ಯು ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್.